ಗಡಿನಾಡು ಪಾವಗಡದಲ್ಲಿ ಅಭಿಮಾನಿಗಳೊಂದಿಗೆ ಚಿತ್ರ ವೀಕ್ಷಿಸಿದ ತುಪ್ಪದ ಬೆಡಗಿ ಮಾಡಿತ್ತು. ಇದರ ಬಗ್ಗೆ ಮಾತಾಡಲು ಇವತ್ತು ನಮ್ಮೊಂದಿಗೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಂಘದ ಅಧ್ಯಕ್ಷರಾದ ಕೃಷ್ಣಪ್ಪನವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸರ್, ಇವತ್ತಿನ ಬೆಳವಣಿಗೆ ನೀವು ಗಮನಿಸಿದ್ರಿ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ಕಾರ ದಿನಸಿ ಪದಾರ್ಥಗಳನ್ನ ಉಚಿತವಾಗಿ ಅಂಗಡಿ ಮೂಲಕ ಮಾರಾಟ ಮಾಡಿದ್ರೆ ಸರ್ಕಾರಿ ನ್ಯಾಯಬೆಲೆ. ಗಡಿನಾಡು ಪಾವಗಡದಲ್ಲಿ ಇಂದು ಸಿನಿ ಸಂಭ್ರಮ ಮನೆ ಮಾಡಿತ್ತು. ತುಪ್ಪದ ಬೆಡಗಿ ಎಂದೇ ಖ್ಯಾತರಾಗಿರುವ ನಟಿ ರಾಗಿಣಿ ಅವರು ಪಾವಗಡಕ್ಕೆ ಭೇಟಿ ನೀಡಿ ತಾವು ನಾಯಕಿಯಾಗಿ ನಟಿಸಿರುವ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಿತ್ರವನ್ನು ಪಾವಗಡದ ಅಲಂಕಾರ್ ಚಿತ್ರಮಂದಿರದಲ್ಲಿ ಅಭಿಮಾನಿಗಳೊಂದಿಗೆ ವೀಕ್ಷಿಸಿದರು. ಸಂಘದ ಅಧ್ಯಕ್ಷರಾದ ಕೃಷ್ಣಪ್ಪನವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸರ್, ಇವತ್ತಿನ ಬೆಳವಣಿಗೆ ನೀವು ಗಮನಿಸಿದ್ರಿ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ಕಾರ ದಿನಸಿ ಪದಾರ್ಥಗಳನ್ನ ಉಚಿತವಾಗಿ ಅಂಗಡಿ ಮೂಲಕ ಮಾರಾಟ ಮಾಡಿದ್ರೆ. ಇದಕ್ಕೂ ಮುನ್ನ ನಟಿ ರಾಗಿಣಿಯವರನ್ನು ಅಭಿಮಾನಿಗಳು ಅದ್ಧೂರಿಯಾಗಿ ಸ್ವಾಗತ ಕೋರಿದರು. ಸಿನಿಮಾ ಮುಗಿದ ಬಳಿಕ ಅಭಿಮಾನಿಗಳು ತುಪ್ಪದ ಬೆಡಗಿ ಜೊತೆ ಸೆಲ್ಫಿ ತೆಗೆದುಕೊಂಡು ಸಂಭ್ರಮಿಸಿದರು. ಈ ವೇಳೆ ಮಾತನಾಡಿದ ರಾಗಿಣಿ ಗಡಿ ಭಾಗದ ಜನರ ಪ್ರೀತಿ ಮತ್ತು ಅಭಿಮಾನಕ್ಕೆ ಧನ್ಯವಾದ ಸಲ್ಲಿಸಿದರು. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರು ಎದುರಿಸುತ್ತಿರುವ ನೈಜ ಸಮಸ್ಯೆಗಳನ್ನು ಆಧರಿಸಿ ಈ ಚಿತ್ರವನ್ನು ನಿರ್ಮಿಸಿದ್ದೇವೆ. ಇದು ಸಾಮಾಜಿಕ ಕಳಕಳಿಯ ಸಿನಿಮಾ. ಪ್ರತಿಯೊಬ್ಬರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ವೀಕ್ಷಿಸಿ ಬೆಂಬಲಿಸಿ. ಉತ್ತಮ ಕಥಾಹಂದರ ಹೊಂದಿರುವ ಕನ್ನಡ ಸಿನಿಮಾಗಳಿಗೆ ಪ್ರೇಕ್ಷಕರು ಬೆಂಬಲ ನೀಡುವಂತೆ ಮನವಿ ಮಾಡಿದರು. ಸರ್, ತುಂಬಾನೇ ಆಶ್ಚರ್ಯ ಆಯ್ತು. ಫಸ್ಟ್ ಆಫ್ ಆಲ್ ನಾವು ಒಬ್ಬ ಕಲಾವಿದನಾಗಿ ಬೇರೆ ಬೇರೆ ರೀತಿಯಾದ ಪಾತ್ರಗಳು ಸಿಕ್ಕಿದ್ರೆ ತುಂಬಾ ಖುಷಿ ಆಗುತ್ತೆ. ಚಾಲೆಂಜಸ್ ಸಿಕ್ಕಿದ್ರೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಒಂದು ಆಕ್ಟರ್ ಆಗಿ ಈ ತರ ಒಂದು ಸೋಷಿಯಲ್ ಮೆಸೇಜ್ ಕನ್ವೆ ಮಾಡುವಂತ ಪಾತ್ರ ಸಿಕ್ಕಿದಾಗ ಒಂದು ಚಾಲೆಂಜ್ ತರನು ಒಪ್ಕೋಬೇಕು. ಅದಾದ್ಮೇಲೆ ಇನ್ನೊಂದು ಖುಷಿ ಆಗುತ್ತೆ ದಟ್ ಒಂದು ಜನಕ್ಕೆ ತಲುಪಿಸುವಂತ ಒಂದು ಕೆಲಸ ನಾವೇನ್ ಮಾಡ್ಬೇಕು, ಅದೇನ್ ಪ್ರಯತ್ನ ಪಡ್ತಾ ಇದೀವಿ ಒಂದು ಕತೆ ಮೂಲಕ. ಯಾಕಂದ್ರೆ ಟುಡೇ ಮೀಡಿಯಾ ಇಸ್ ದ ಸ್ಟ್ರಾಂಗೆಸ್ಟ್ ಫೋಮ್. ಅಂಡ್ ಮೀಡಿಯಾ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ, ಫಿಲ್ಮ್ಸ್ ಮೂಲಕ, ಡಾಕ್ಯುಮೆಂಟ್ರೀಸ್ ಮೂಲಕ ನೀವು ತುಂಬಾ ತೋರಿಸ್ಬೋದು. ಅಂದ್ರೆ ಮೆಸೇಜ್ ಈಸಿಯಾಗಿ ಕನ್ವೆ ಆಗುತ್ತೆ, ತುಂಬಾ ಸ್ಪ್ರೆಡ್ ಆಗುತ್ತೆ. ಸೊ ಆ ತರ ಒಂದು ಸ್ಮಾಲ್ ಎಫರ್ಟ್ ಹಾಕಿದ್ವಿ. ಈ ಮಟ್ಟಕ್ಕೆ ಯಶಸ್ವಿ ಮಟ್ಟಕ್ಕೆ ಪ್ರೀತಿ ನಮ್ಗೆ ಪ್ರೋತ್ಸಾಹ ಸಿಗತ್ತೆ ಅಂತ ನಾವು ಅನ್ಕೊಂಡಿದ್ದು ಆಗಿದೆ. ತುಂಬಾನೇ ಖುಷಿ ವಿಷಯ. ಯಾವ್ದು ಸರ್? ಹೌದಾ? ಸರ್, ಒಳ್ಳೆ ಮನ್ಸಿಂದ ಯಾವತ್ತು ದೇವ್ರ ಹತ್ರ ಏನಾದ್ರು ಕೇಳಿದ್ರೆ ಅದಾಗೆ ಆಗತ್ತೆ. ನಾವು ಮನ್ಸ್ ಚೆನ್ನಾಗಿ ಇಟ್ಕೊಬೇಕು. ಆಮೇಲೆ ನನ್ನ ಪ್ರಕಾರ ದೇವ್ರ ಭಕ್ತಿ ಏನಂದ್ರೆ, ನನ್ನ ಪ್ರಕಾರ ನಾನು ಹೇಳ್ತೀನಿ, ಇಟ್ ಈಸ್ ನಾಟ್ ನೀವು ಒಂದು ದೇವಸ್ಥಾನ ಒಳಗಡೆ ಹೋಗಿ ಕೂತ್ಕೊಂಡು ಮಾತಾಡೋದು. ಆ ದೇವ್ರನ್ನ ಎಲ್ಲಿದ್ರು, ಎಲ್ಲಿ ಕೂತ್ಕೊಂಡ್ರು, ನಿಂತ್ಕೊಂಡ್ರೆ ಒಳ್ಳೆ ಮನ್ಸಿಂದ ನಿಂತ್ಕೊಂಡ್ರೆ ಕೇಳ್ತಾರೆ ಮಾತಾಡ. ಈಗ ನ್ಯಾಯಬೆಲೆ ಅಂಗಡಿ ಸಮಸ್ಯೆಗಳನ್ನ ತೆರೆ ಮೇಲೆ ತಂದಿದ್ದೀರಾ. ನಿಜ ಜೀವನದಲ್ಲಿ ಇದೆಲ್ಲ ಸಾಲ್ವ್ ಆಗುತ್ತಂತೀರಾ? ಸಮಸ್ಯೆಗಳ ಒಂದು ಹಂತವಾಗಿ ಬಗೆಹರಿಯುತ್ತಾ? ಸರ್, ನನಗೇನ್ ಅನ್ಸುತ್ತೆ, ನಾವು ಸಮಸ್ಯೆ ಸಾಲ್ವ್ ಆಗ್ಬೇಕು ಅಂತ ಬುದ್ಧಿಯಲ್ಲಿ ಅಥವಾ ರೀತಿಯಲ್ಲಿ ಅಥವಾ ಮನ್ಸಲ್ಲಿ ಒಂದು ಮಾಡಕ್ ಹೋದ್ರೆ ಅದು ಯಾವತ್ತಾಗಲ್ಲ. ನಾವು ಏನಾದ್ರೂ ನಮ್ಮ ಮನ್ಸಕ್ಕೆ ಸರಿ ಅನ್ಸಿಲ್ಲ, ತಪ್ಪನ್ಸಿದ್ಯಾ, ಅದನ್ನ ನಾವು ಮಾತಾಡ್ಬೇಕು, ಅದನ್ನ ಆಚೆ ತರಬೇಕು, ಅದನ್ನ ತಿಳಿಸ್ಬೇಕು. ಯಾರಿಗೆ ತಿಳಿಸ್ಬೇಕು ಅವ್ರಿಗೆ ತಿಳಿಸ್ಬೇಕು. ಸೊ ನಾವು ನಮ್ ಕರ್ತವ್ಯ ಮಾಡ್ಬೇಕು. ಅದಾದ್ಮೇಲೆ ನಮ್ ಕೈಯಲ್ಲಿ ಎಷ್ಟಾಗುತ್ತೋ, ನಮ್ ಕೆಪಾಸಿಟಿಯಲ್ಲಿ ಎಷ್ಟಿದೆ ಅಷ್ಟು ನಾವು ಮಾಡ್ಬೋದು. ಅದಾದ್ಮೇಲೆ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಆ ಕಾಸ್ ಮೇಲೆ, ಆ ಒಂದು ಕಷ್ಟದ ಮೇಲೆ ನಿಂತ್ಕೋತೀರಾ, ಫೈಟ್ ಮಾಡ್ತೀರಾ, ಅದ್ರ ಮೇಲೆ ಯಾವತ್ತೂ ಡಿಪೆಂಡ್ ಆಗುತ್ತೆ. ಸೊ ನಾವು ಎಂಡ್ ರಿಸಲ್ಟ್ ಹಿಂಗೆ ಇರುತ್ತೆ ಹಂಗಿರುತ್ತೆ ಅಂತ ಹೇಳಕ್ ಆಗಲ್ಲ. ಬಟ್ ನಾವ್ ಮಾಡ್ಬೋದು, ನಮ್ ಕ್ಷಮ ಮಾಡ್ಬೋದು. ನಾವು ನಮ್ ಕಡೆಯಿಂದ ಎಷ್ಟಾಗತ್ತೋ ಅಷ್ಟು ನಾವು ಪುಷ್ ಮಾಡ್ಬೋದು ಅಂತ. ಈಗ ಇದು ರಾಜಕಾರಣಿಗಳು ಯಾರನ್ನ ಫಿಲಂ ಕರೆದಿರ ನೋಡ್ಲಿಕ್ಕೆ? ಸರ್, ಸಾಕಷ್ಟು ಸೀನಿಯರ್ ಲೀಡರ್ಸ್ ನೋಡಿದ್ದಾರೆ ಸಿನಿಮಾನ. ಆಮೇಲೆ ಇನ್ನೂ ಸಾಕಷ್ಟು. ಹೌದು, ಸಿದ್ದರಾಮಯ್ಯ ಸರ್ ನಮ್ಮ ಬ್ಲೆಸ್ಸಿಂಗ್ಸ್ ಮಾಡಿದ್ದಾರೆ, ಟಿ.ಕೆ. ಸರ್ ಬ್ಲೆಸ್ಸಿಂಗ್ಸ್ ಮಾಡಿದ್ದಾರೆ. ಆಮೇಲೆ ಫುಡ್ ಮಿನಿಸ್ಟರ್ ಸರ್ ವಿಶಸ್ ಕೊಟ್ರು. ಸೊ ಎಲ್ಲರೂ ಸ್ಲೋ ಆಗಿ ಅವ್ರಿಗೆ ಕತೆ ಬಗ್ಗೆ ಗೊತ್ತಾದಾಗ, ಈ ಸಿನಿಮಾ ಬಗ್ಗೆ ಗೊತ್ತಾದಾಗ ಎಲ್ಲರೂ ತುಂಬಾನೇ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹಿಸಿದ್ದಾರೆ. ಆಮೇಲೆ ಆದಷ್ಟು ಈ ವಾರದಲ್ಲಿ ಐ ಥಿಂಕ್ ವಿಲ್ ಬಿ ಕೀಪಿಂಗ್ ಅ ಸ್ಪೆಷಲ್ ಸ್ಕ್ರೀನಿಂಗ್ ಆಲ್ಸೋ ಫಾರ್ ಅ ಲಾಟ್ ಆಫ್ ಪೀಪಲ್. ಎಷ್ಟು ಜನ ನೋಡಿ ಇದ್ರ ಬಗ್ಗೆ ಮಾತಾಡಿದ್ರೆ ಅಷ್ಟು ಈ ಒಂದು ವಿಷಯ ನಾವೇನ್ ಹೇಳಕ್ ಕೊಟ್ಟಿದೀವಿ ಅದು ಆಚೆ ಬರುತ್ತೆ ಅಂತ.
ಮೇಡಮ್ ಈಗ ಮಂಡ್ಯದಲ್ಲಿ ನಿಮ್ದೊಂದು ವಿಡಿಯೋ ಟ್ರೋಲ್ ಆಗ್ತಿದೆ ಮೇಡಮ್. ಹ್ಮ್ ಈಗ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಬೆಂಬಲ ಕೊಟ್ಟವ್ರೆ, ರೈತರಿಗೆ ಬೆಂಬಲ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಟ್ರೋಲ್ ಆಗ್ತಿದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್. ಸರ್ ನನ್ನ ಬಗ್ಗೆ ಅದು ಆಕ್ಚುಲಿ ಒಂದೇ ನಿಮಿಷ ಸರ್, ಒಂದೇ ನಿಮಿಷ ನಾನು ಮಾತಾಡ್ತೀನಿ. ಸೊ ಏನಂದ್ರೆ ನನ್ನ ಬಗ್ಗೆ ಗೊತ್ತಿದೆ ಅಂದ್ರೆ ಎಲ್ರಿಗೂ ಗೊತ್ತಿದೆ ಯಾವುದು ಒಳ್ಳೆ ಕೆಲ್ಸಕ್ಕಾಗ್ಲಿ, ಯಾವುದು ಒಂದು ಕಾಸಕ್ಕಾಗ್ಲಿ, ಯಾವುದು ಒಂದು ಹೋರಾಟಕ್ಕಾಗ್ಲಿ ನನಗೆ ಸರಿ ಅನ್ಸಿದ್ರೆ ನಾನು ಯಾವತ್ತೂ ಇರ್ತೀನಿ. ಸಡನ್ ಆಗಿ ಬಂದು ನೀವು ಅಟ್ಯಾಕ್ ಮಾಡಿದ್ರೆ ಆರ್ಟಿಸ್ಟ್ನ ತುಂಬಾ ತಪ್ಪು. ಆಮೇಲೆ ಸಡನ್ ಆಗಿ ನೀವು ಬಂದು ಕೇಳಿದ್ರೆ ಏನೇನೋ, ಆಮೇಲೆ ಸಡನ್ ಆಗಿ ಒಂದು ಪ್ರಾಡಿಜಿ ಈ ತರ ಕಾಂಟ್ರವರ್ಸಿ ತರ ಕ್ರಿಯೇಟ್ ಮಾಡಬೇಕು ಅಂತ ಒಂದು ಟ್ರೋಲ್ಗೋಸ್ಕರ ಮಾಡ್ತೀರಾ ಅಂದ್ರೆ ನಿಮ್ಮ ಜರ್ನಲಿಸ್ಟು ಇಲ್ಲ, ನೀವು ಮೀಡಿಯಾದವರು ಇಲ್ಲ. ಸುಮ್ಮನೆ ಕಾಂಟ್ರವರ್ಸೀಸ್ ಮಾಡಬೇಕು ಅಂದ್ರೆ ಎಲ್ಲರೂ ಮಾಡ್ಬೋದು. ಬಟ್ ಅದಕ್ಕಂತ ನೀವು ಒಂದು ವಿಷಯವಾಗಿ ಓಡಾಡ್ತೀರಾ ಅಂದ್ರೆ ಕರೆಕ್ಟ್ ಕ್ವಶನ್ಸ್ ಕೇಳ್ತೀರಾ, ನಾವ್ ಎಲ್ಲರೂ ಪರವಾಗಿ ನಿಂತ್ಕೋತೀವಿ. ಅಂಡ್ ಎಲ್ರಿಗೂ ಗೊತ್ತಿದೆ ನಾನು ಯಾವತ್ತೂ ರೈತರ ಪರವಾಗಿ ನಿಂತ್ಕೊಂಡಿದ್ದೀನಿ. ಇಟ್ಸ್ ನಾಟ್ ಅಬೌಟ್ ಒಂದು ವಿಷಯ ಬಂತ ಒಂದು ವಿಷಯ ಹೋಯ್ತಂತ. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನ್ ಸೆನ್ಸ್ ಆಗಿ ಸುಮ್ಮನೆ ಮಾಡಕ್ ಹೋದ್ರೆ ನಾವು ಇಗ್ನೋರ್ ಮಾಡ್ತೀವಿ ಅಂತದನ್ನ. ಐ ಆಲ್ಸೋ ಎಲ್ರಿಗೂ ಗೊತ್ತು ನಾನು ನಿಜವಾಗಿ ಕನ್ನಡತಿ ಅಂತ. ಯಾವುದೋ ಒಂದು ವಿಷಯ ಬಂದಾಗ ಕನ್ನಡಕ್ಕೋಸ್ಕರ ಒಂದು ಈ ತರ ಒಂದು ಸಿನಿಮಾ ಮಾಡ್ತಾ ಇದೀವಿ ಅಂದ್ರೆ ಶ್ರೀಸ್ ತಗೊಂಡು ನಾವು ರೈತರ ಪರವಾಗಿ ನಿಂತ್ಕೊಳ್ಳಲ್ಲ ಅಂತ ಏನೂ ಇಲ್ಲ ಆ ತರ. ಬಟ್ ಈ ಒಂದು ಆನರಬಲ್ ಕೋರ್ಟ್ ಹ್ಯಾಸ್ ಗಿವನ್ ಅ ಜಜ್ಮೆಂಟ್, ಅದನ್ನ ಎಲ್ಲರೂ ಫಾಲೋ ಮಾಡ್ತಿದ್ದಾರೆ, ಅಷ್ಟೇ ಆಗ್ತಿರೋದು. ಸೊ ಲೆಟ್ಸ್ ನಾಟ್ ಮೇಕ್ ಇಟ್ ಎನ್ ಇಶ್ಯೂ ಅಂಡ್ ಲೆಟ್ಸ್ ನಾಟ್ ಟ್ರೈ ಅಂಡ್ ಕ್ರಿಯೇಟ್ ಅ ಕಾಂಟ್ರವರ್ಸಿ ಅರೌಂಡ್ ಇಟ್ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಇದೇ ವೇಳೆ ಚಿತ್ರದ ನಿರ್ಮಾಪಕರಾದ ಭಾಮಾ ಹರೀಶ್, ಚೆಲುವಮೂರ್ತಿ, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷ ಟಿ ಕೃಷ್ಣಪ್ಪ, ತಾಲೂಕು ಅಧ್ಯಕ್ಷ ನಾಗರಾಜು, ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷ ಲಕ್ಷ್ಮಣಗೌಡ್ರು, ಕಾರ್ಯದರ್ಶಿ ರಾಮಕೃಷ್ಣಪ್ಪ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ತಾಲೂಕಿನ ನ್ಯಾಯಬೆಲೆ ಅಂಗಡಿ ಮಾಲೀಕರು ಉಪಸ್ಥಿತರಿದ್ದರು. ಇವತ್ತು ಏನು ಪಾವಗಡದಲ್ಲಿ ಬಹಳ ಪ್ರೋತ್ಸಾಹದಿಂದ ಉತ್ಸಾಹದಿಂದ ತಾವು ವೀಕ್ಷಣೆ ಮಾಡಿ ನಮಗೆಲ್ಲ ಆಶೀರ್ವಾದ ಮಾಡಿ ಬಂದಿದ್ದೀರಾ. ಬಹಳ ಖುಷಿ ಆಯಿತು. ರಾಗಿಣಿಯವ್ರಿಗೂ ಪಾವಗಡದಲ್ಲಿ ಹೀಗೆ ಬಹಳ ದೊಡ್ಡ ಎಲ್ಲ ಮಾಲೀಕರೇ ಬಂದು ನೋಡ್ತಾ ಇದ್ದಾರೆ ಅಂತೇಳಿ ಅಂತ ಅವರು ಪ್ರೀತಿಯಿಂದ ತಮ್ಮನ್ನು ನೋಡೋಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಯಾಕಂದರೆ ಪ್ರತಿ ತಾಲೂಕು ಹೋಗೋದು ಭಾಳ ಕಷ್ಟ. ಅದರಲ್ಲೂ ಕೂಡ ಪಾವಗಡಕ್ಕೆ ನಾನು ಬಂದೇ ಬರ್ತೀನಿ ಅಂತೇಳಿ ರಾಗಿ ನಿಮ್ಮನ್ನೆಲ್ಲ ನೋಡೋದಕ್ಕೆ ಒಂದೇ ಬರ್ತೀನಿ ಅಂತೇಳಿ ಕೃಷ್ಣಪ್ಪನವರು ಹೇಳಿದಾಗ ಪ್ರೀತಿಯಿಂದ ಬಂದಿದ್ದಾರೆ. ಅವ್ರ ಮೇಲೆ ಕೂಡ ತಮ್ಮೆಲ್ಲರ ಆಶೀರ್ವಾದ ಇರಬೇಕು. ಯಾಕಂದರೆ ರಾಗಿಣಿಯವರು ಭಾಳ ಒಂದು ಅದ್ಭುತವಾಗಿ ತಾವೆಲ್ಲ ವೀಕ್ಷಣೆ ಮಾಡಿದ್ದೀರಿ. ತುಂಬ ಅದ್ಭುತವಾದ ಮನೋಜ್ಞವಾದ ಅಭಿನಯ ಈ ಚಿತ್ರಕ್ಕೆ ನೀಡಿದ್ದಾರೆ. ಅವರಿಗೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ದೊರಕಲಿ. ತಮ್ಮೆಲ್ಲರ ಆಶೀರ್ವಾದ ನಾವೆಲ್ಲರೂ ಮಾಧ್ಯಮ ಮುಖಾಂತರ, ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವೆಲ್ಲ ಅದನ್ನು ಪ್ರಸಾರ ಮಾಡಬೇಕು.